ಬುದ್ಧಿ ಎಷ್ಟು ಕ್ಷಮೆಯನ್ನು ಮಾಡ್ರು ಅವನ ದ್ವೇಷದ ಅವನಿಗಿರೋಂಥ ದ್ವೇಷ, ಆ ವೈಮನಸ್ಸು, ಆ ಒಂದು ಎಲ್ಲ ಒಂದು ಕಡೆ ಮನಸ್ಸು ಕರಗುವಂಥದ್ದಾಗುತ್ತೆ. ಆದರೆ ಈ ವ್ಯಕ್ತಿಯಲ್ಲಿ ಆ ರೀತಿ ಆ ಆಲೋಚನೆಗಳು ಇಲ್ಲ, ಆ ರೀತಿ ನಡವಳಿಕೆನೂ ಇಲ್ಲ. ಹ್ಯಾಬಿಚುವಲ್ ಮತ್ತು ದ್ವೇಷ ಸಿಕ್ಕಾಬಟ್ಟೆ. ನಾನು ನೋಡಿದಾಗ ಸಿಕ್ಕಾಬಟ್ಟೆ ದ್ವೇಷ. ನಿಮಗೂ ಗೊತ್ತಿರ್ಬೋದು ಸರ್, ಅವ್ರ ಬಗ್ಗೆ ಚಾಂದ್ ಪಾಷ್ ಅವರಿಗೆ ಉಪಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ಗೊತ್ತಿರ್ಬೋದು. ಆದ್ರೆ ಯಾಕೋ ಸುಮ್ಮನೆ ಏನು ಮಾತಾಡಬೇಕು, ಈ ಮೌನಿ ಆಗಿಬಿಟ್ರೆ ಭಾಳ ಕಷ್ಟ. ಆ ಮೌನಿ ಈಗೇನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಹೇಳ್ದಂಗೆ ಇವತ್ತು ವಕೀಲರು ಸಹ ಇವತ್ತು ಭಾಳ ಗಟ್ಟಿ ನಿಲುವನ್ನು ತಗೊಂಡಿದ್ದಾರೆ. ಯಾವುದೇ ಕಾರಣದಲ್ಲಿ ನೋಡಿ ಅವ್ರೇನು ಅವ್ರನ್ನ ಹುಡಿಕೊಂಡು ಹೋಗಿಲ್ಲ. ಏನೊಂದು SDPI ಅವರು ಮತ್ತು PFI ಕಾರ್ಯಕರ್ತರು 40 ಜನ ಅವ್ರ ಕಚೇರಿಗೆ ಹೋಗಿ ಗಲಾಟೆ ಮಾಡಿರೋದು. ವಕೀಲರ ಕಚೇರಿಗೆ ಯಾರು ಹೋಗ್ತಾರೆ? ಅಲ್ಲಿ ವಕೀಲರು ಅಸೋಸಿಯೇಷನ್ ಕಚೇರಿಗೆ ಹೋಗಿ ಅವ್ರ ಅಸೋಸಿಯೇಷನ್ ಕಚೇರಿಗೆ ಹೋಗಿ ಅಲ್ಲಿ ಇವರು ಯಾವ ಕಾರಣದಲ್ಲಿ ನೀವು ಚಾಂದ್ ಪಾಷಾ ಮೇಲೆ ಕೇಸ್ ಹಾಕಿದ್ದೀರ ಅನ್ನೋಂಥ ಪ್ರಶ್ನೆ ಮಾಡೋಂಥದ್ದು, ಅಥವಾ ಗಲಾಟೆ ಮಾಡೋಂಥದ್ದು, ಬೆದರಿಕೆ ಹಾಕುವಂಥದ್ದು ಇಲ್ಲ. ಕೇಳಿ, ಇದೆಲ್ಲೇನು ಸುಳ್ಳು ಕೇಳಿ. ಇವಾಗ ಪರಮೇಶ್ವರ್ ಅವರೇ ಗೃಹ ಸಚಿವರೇ ಉತ್ತರ ಕೊಡ್ತಾ ಹೇಳಿರೋಂಥದ್ದು ಭಾಳ ಸ್ಪಷ್ಟವಾಗಿ. ಇವನ್ ಅಲ್ಲಿ ನಿಮ್ಮ CC ಕ್ಯಾಮ್ರಾನು ಇಲ್ವಾ ಸರ್? ಅಲ್ಲಿ CC ಕ್ಯಾಮ್ರಾನು ಇದೆ. ಅಲ್ಲಿ ಆ CC ಕ್ಯಾಮ್ರಾದಲ್ಲಿ ಇರುವಂಥದ್ದು ಭಾಳ ಉಗ್ರವಾಗಿ ಅವರು ಇಲ್ಲೆಲ್ಲ ಒಂದು ಕಡೆ ಎದುರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ನಿಮಗೆ ಗೊತ್ತು, PFI SDPI ಸಭಾಧ್ಯಕ್ಷರೇ, ನಿಮಗೆ ಗೊತ್ತು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅನುಭವನು ಹೇಗೆ ಅವ್ರು ಇರ್ತಾರೆ ಅಂತ ನಿಮಗೆ ಗೊತ್ತಿದೆ. ನಿಮಗೂ ಎಷ್ಟು ಕಿರುಕುಳ ಕೊಡ್ತಾರೆ, ನಿಮಗೂ ಎಷ್ಟು ಕಾಟ ಕೊಟ್ಟಿದ್ದಾರೆ. ಈಗ ನೀವು ಎಷ್ಟು ಕಿರುಕುಳ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾವು ನಮ್ಮಷ್ಟು ಅದೇನು ಸಿದ್ದರಾಮಯ್ಯರು ಕೆಟ್ಟೋದ್ವ? ನಾವು ಇಲ್ಲ. ನಾವು ಇಲ್ಲಿ ಭಾಳ ನೋಡ್ರಿ ಪ್ರತಿಪಕ್ಷ ನಾಯಕರು ಎಷ್ಟು ಸ್ನೇಹಜೀವಿಗಳು, ಎಷ್ಟು ಹೇಳಿದ್ರು ಸಮಾಧಾನದಲ್ಲಿ ಮಾತಾಡ್ತೀವಿ. ಹಂಗೇನಿಲ್ಲ ನಾವು. ತನ್ವಿ ಶೇಟ್ ಆಗಲಿ, ಇನ್ನು ಬೇರೆ ಬೇರೆಯವ್ರು ನಿಮಗೂ ಗೊತ್ತಿದೆ. ಇಂಟೆಲಿಜೆನ್ಸ್ ವರದಿ ಪರಮೇಶ್ವರ್ಗೂ ಗೊತ್ತಿದೆ. ಎಲ್ಲ ನೀವು ಹೆಂಗೆ ಹೇಳ್ಕೊಡ್ತೀರ ಹಂಗೆ ಮಾಡ್ತೀನಿ ಕೃಷ್ಣ ಬೈರೇಗೌಡ್ರೆ. ಅಲ್ಲ ಅಂದ್ರೆ ನಾವು ನೋಡ್ರಿ ಅಷ್ಟು ಉಗ್ರವಾಗಿ ಸಿದ್ದರಾಮಯ್ಯನವ್ರ ಹಂಗೆ ಉಗ್ರವಾಗಿರಲ್ಲ, ಉಗ್ರ ಸ್ವರೂಪ ಇಲ್ಲ ಅಂತ ನಾವ್ ಹೇಳ್ತಾ ಇದೀವಿ. ಕೃಷ್ಣ ಬೈರೇಗೌಡ್ರೆ, ನಾವ್ ಹೇಳುದು ಸಮಾಧಾನದ ನಡವಳಿಕೆ ಇದೆ ನಮ್ಮ ಪ್ರತಿಪಕ್ಷದ್ದು. ಸಿದ್ದರಾಮಯ್ಯನವ್ರ ಹಂಗೆ ಉಗ್ರವಾಗಲ್ಲ, ತೊಡೆ ತಟ್ಟಲ್ಲ, ಏನು ಮಾಡಲ್ಲ. ನಾವು ಬರ್ತೀವಿ ಸರ್. ನಮ್ಮಲ್ಲೇನು ಒಂದೇ ನಿಮಿಷ, ನಮ್ಮಲ್ಲೇನು ವ್ಯತ್ಯಾಸ ಇಲ್ಲ. ನೀವೆಲ್ಲರೂ ಇದ್ದೀರಾ ಹಿಂದೆ, ಈಗೇನೋ ಈ ಕಡೆ ಬಂದಿದ್ದೀರಾ ಅಂತ ಸುದ್ದಿ, DK ಕಡೆ ಬಂದಿದ್ದೀರಾ 1 ತಿಂಗಳಿಂದ 2 ತಿಂಗಳಿಂದ ನನಗಿರೋ ಇನ್ಫಾರ್ಮೇಶನ್. ಯಾಕಂದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿ ನನಗೆ ಬಹಳ ಫ್ರೆಂಡ್ಗಳಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಬಹಳ ಫ್ರೆಂಡ್ಗಳಿದ್ದಾರೆ, ಬಹಳ ಫ್ರೆಂಡ್ಸ್ ಇದ್ದಾರೆ, ಹೇಳಿದ್ದಾರೆ ಅವರು. ಅಲ್ಲ ಒಂದೇ ನಿಮಿಷ, ಮುಖ ನೋಡ್ಕೊಂಡು ನಿಮ್ಗೆ ಬಾಣ ಬಿಡ್ತಾ ಇದ್ದಾರೆ. ಈಗ ಅವರು ಯತ್ನಾಳವ್ರು ಮಾತಾಡ್ಕೊಂಡು ಈಗ ನಿಮ್ಮ ಸುಧಾರಿಸ್ಕೊಳ್ಳಿ. ಪಾಪ ಅವ್ರ ಬಾಣ ನಾವೇನ್ ನೀವ್ ಅಲ್ಲಿ ಕೂತಿರೋದಿಕ್ಕೆ ಯಾವ್ದಕ್ಕೂ ತಕರಾರು. ಅವರು ನನ್ನ ನಾಯಕತ್ವಕ್ಕೆ ಯಾಕೆ ಒಪ್ಕೊಂಡಿದ್ದಾರೆ, ಅದು ಯತ್ನಾಳವ್ರ ಮುಖ ನೋಡ್ಕೊಂಡು ಒಪ್ಕೊಂಡಿದ್ದಾರೆ. ಅವರು ನನ್ನ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಇಲ್ಲಿ ಏನ್ ಹೇಳ್ತಾ ಇದಾರೆ? ಇಲ್ಲ ಅದಲ್ಲ ಪ್ರಶ್ನೆ. ನೀವ್ ಹೆಂಗ್ ಚೇಂಜ್ ಆದ್ರಿ? ಅಶೋಕಣ್ಣ ಅಶ್ವತ್ಥಣ್ಣ ರಾಮ ಲಕ್ಷ್ಮಣ ತರ ನಿಮಗೆ ಇರ್ಲಿ ಅದು ಕರೆಕ್ಟ್. ಇಲ್ಲಿದ್ರು ಅವರು ಈ ಕಡೆ ಆ ಕಡೆ ಹೋಗಿದ್ದಾರೆ. ನಾನು ಮೊನ್ನೆ 3 ದಿನದಿಂದ ನೋಡ್ತಾ ಇದ್ದೀನಿ. ಹೇಳ್ತಾ ಇದಾರೆ DK ಅಶೋಕಣ್ಣ ಅಶ್ವತ್ಥಣ್ಣ ರಾಮ ಲಕ್ಷ್ಮಣ ತರ ಅಲ್ಲಿ DK ಶಿವಕುಮಾರ್ ಹೋಗ್ತಾವ್ರೆ. ಒಬ್ರಿಲ್ಲ ಅಲ್ಲಿ. ಯಾರು ನಾನು ಹೇಳ್ತಾ ಇರೋದಕ್ಕೆ ಎಲ್ಲ ಸಹಮತ. ಒಬ್ರು ಕೂಡ ನಾನು ಹೇಳಿದ ತಕರಾರು ಮಾಡೋರೇ ಇಲ್ಲ. ನಿಮಗೂ ಯಾರು ಸಪೋರ್ಟ್ ಇಲ್ಲ. ನಿಮ್ ಪರವಾಗಿ ಯಾರು ಒಬ್ರು ಮಾತಾಡಿದ್ರ? ಯಾರು ನಿಮ್ ಪಕ್ಕದಾಗಿರೋರು ಮಾತಾಡಿಲ್ಲ. ನಿಮ್ ಸಪೋರ್ಟ್ ಅಬ್ಜೆಕ್ಷನ್ ಆದ್ರೂ ಮನೆ ಮಂತ್ರಿ ಗೃಹ ಸಚಿವರು ಉತ್ತರ ಕೊಡಿ. ಸಮ್ಮತಿ ಲಕ್ಷಣ. ನಮ್ಗೆ ಗೃಹ ಸಚಿವರೇ ಪ್ರಶ್ನೆ ಇರೋದು ನಿಮ್ದಲ್ಲ, DK ಶಿವಕುಮಾರ್ ಅವರ ದಾಡಿಯನ್ನ ಯಾವಾಗ ತೆಗಿತೀರಾ ಅನ್ನೋ ಪ್ರಶ್ನೆ ಅಷ್ಟೇ. ಅವ್ರು ಯಾಕೆ ದಾಡಿ ಬಿಟ್ಟಿದ್ದಾರೆ, ಏನ್ ಪ್ರತಿಜ್ಞೆ ಮಾಡಿ, ಈಗ ನಮ್ಮನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾವಾಗ ಈಡೇರಿಸ್ತೀರಾ ಅದನ್ನ ನೋಡಿ ಫಸ್ಟ್. ನೀವು ನಮ್ಮಲ್ಲಿ ವಿರೋಧ ಪಕ್ಷ ಪ್ರತಿಪಕ್ಷ ನಾಯಕರೇ ಬೆಂಕಿ ಹಾಕಕ್ ನೋಡ್ಬೇಡಿ. ಹೇಳಿದ್ರು ಮೊನ್ನೆ ಮುಂದಿನ ಬಜೆಟ್ ಕಾಂಗ್ರೆಸ್ ಅವರೇ ಮಂಡಿಸ್ತಾರೆ ಅಂತ ಹೇಳಿದ್ರು. ವಿರೋಧ ಪಕ್ಷ ಏನಾನ ಆಗುತ್ತಾ? ಆಯ್ತು ಬಿಡಿ, ಮುಂದಿನ ಬಜೆಟ್ ಕಾಂಗ್ರೆಸ್ ಅವರೇ ಮಂಡಿಸ್ತಾರೆ ಅಂತ ಹೇಳಿದ್ರು. ಕೃಷ್ಣ ಬೈರೇಗೌಡ ಹಂಗೆ ಹೇಳಿ ಅದನ್ನ ಚೆನ್ನಾಗಿದ್ದೀರಾ ಸರ್ ನೀವು? ಅದನ್ನ ಹೇಳಿಲ್ಲ ನೀವು.
ಗ್ರೂಪ್ ಚೇಂಜ್ ಮಾಡ್ಬಿಟ್ಟು ನೀವ್ ಇದ್ದಿದ್ ಗ್ರೂಪ್ ಬಿಟ್ಟು ಬೇರೆ ಗ್ರೂಪ್ ಬಂದ್ಬಿಟ್ಟು ನಮ್ಗೆಲ್ಲ ಬೆಂಕಿ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಬೇಡ ಅವರು ಕೃಷ್ಣ ಏನ್ ಪರವಾಗಿಲ್ಲ, ಬಿಟ್ಬಿಡಿ ಕೃಷ್ಣ. ದೇವಸ್ಥಾನಕ್ಕೆ ಆಗಾಗ ಹೋಗ್ತಾ ಇರ್ತಾರೆ, ನೆಕ್ಸ್ಟ್ ಹೋಗೋವರೆಗೂ ದಾಡಿ ಬಿಡ್ತಾರೆ, ಹೋದಾಗಿದ್ದೇನ ದಾಡಿ ತೆಗಿತಾರೆ. ಈಗ ಅವರು ನಿಮ್ಮನ್ನ ವಿರೋಧ ಪಕ್ಷದ ನಾಯಕರು ಅಂತ ದಾಡಿ ಬಿಟ್ಟಿರೋದು. ಒಪ್ಕೊಂಡಿದಾರ ಸಂಪೂರ್ಣವಾಗಿ ಅವರು ಸೆಲೂನ್ ಹೋಗ್ತಾರಲ್ಲ, ಕೃಷ್ಣ ಅವರೇ. ದಾಡಿ ಕೆಂಕೇರಮ್ಮ ಯಾವಾಗ ಹೇಳ್ತಾರೆ ಅವಾಗ ಬಿಡ್ತಾರೆ, ಇಲ್ಲ. ಯಾವಾಗ ಕೆಂಕೇರಮ್ಮ ಅಜ್ಜ ಯಾವಾಗ ಹೇಳ್ತಾರೆ ಅವಾಗ ತೆಗಿತಾರೆ, ಅದೆಲ್ಲ ಇರುತ್ತೆ. ಅಜ್ಜಯ್ಯನವ್ರು ಹೇಳಿದಾಗ ಅದೆಲ್ಲ ಬೇರೆ. ಈಗ ನಿಮ್ಮದು ವಿಷಯ ಇಲ್ಲಿ ಇರೋದು ಅಲ್ಲ, ಅವರು ಅಲ್ಲ, ನಿಮ್ಮ ವಿಷಯ ಹೇಳಿದ ತಕ್ಷಣ ಮಾಡ್ತಾ ಇಷ್ಟು ಇದ್ದಾರೆ. ಅವ್ರು ನಮ್ಮ ಬಂತಲ್ಲ, ಹೋಮ್ ಅವ್ರು ಮಿನಿಸ್ಟ್ರು ಬಂತಲ್ಲ, ಆರಾಮ ಆಗಿದ್ದಾರೆ, ನಿಮಗೆ ಟಾರ್ಗೆಟ್ ನೋಡಿ, ಮಾಡ್ತಾರೆ. ನಿಮ್ಮ ನೀವು- ಮೆಂಬರ್ಸ್ ಕೂಡ ಯಾರು ನಿಮಗೆ ನೀವು ಸ್ವಲ್ಪ ಸಪೋರ್ಟ್ ದೂರ ಇಲ್ವಲ್ಲ, ಇದ್ದೀರಾ. ಯಾಕೆ ಹಿಂಗಾಯ್ತು ಅಂತ ನೀವು ಅಷ್ಟೇ, ದೂರ ಬೇರೆ ಇದ್ದೀರಾ, ಏನಿಲ್ಲ. ನಾನ್ ಸ್ವಲ್ಪ ಹತ್ರ ಇದ್ದೀನಿ. DK ಕುಮಾರ್ ಅವ್ರಿಗೆ ಹತ್ರ ಇದ್ದೀನಿ. ಅವರು ಯಾರು ಸೆಲೂನ್ ಇದಾನಲ್ಲ ಅವನು ಹೇಳ್ದ ನನ್ಗೆ ಹತ್ರ ಬಂದ್ಬಿಟ್ಟಿದೆ ಟೈಮು, ದಾಡಿನ ತೆಗಿತಾರೆ ಅಂತ ಅವನು ಹೇಳ್ದ ನನ್ಗೆ. ಅದಕ್ಕೆ ನಾನು ಕೇಳ್ದೆ, ಬೇಗ ತೆಗಿಯಂಗಿದ್ರೆ ಹೇಳಪ್ಪ ಅಂತ ಹೇಳ್ದೆ. ಸೆಲೂನ್ ಮಂತ್ರಿಗಳು ಉತ್ತರ ಕೊಡಿ. ಮತ್ತೆ ಸ್ವಾಮೀಜಿ ಅವರು ಹೇಳಿದ್ದಾರೆ, ಆದ್ರೆ ನೀನು ಈ ವರ್ಷದೊಳಗಡೆ ಡಿಸೆಂಬರ್ ಒಳಗಡೆ ಆದ್ರೆ ಮುಖ್ಯಮಂತ್ರಿ ಆಗ್ತೀಯಾ, ಇಲ್ಲ ಅಂದ್ರೆ ಜನ್ಮದಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ನನಗೆ ಈಗ ಸಭಾಧ್ಯಕ್ಷರೇ, ಏನೊಂದು ಅಲ್ಲ, ನಿಮ್ಮ ಮೇಲೆ ಎಷ್ಟು ಪ್ರೀತಿ ನೋಡಿ, ಅವ್ರಿಗೆ ಎಷ್ಟು ಪ್ರೀತಿ ಇದೆ ನಿಮ್ಮ ಮೇಲೆ. ಹೌದಿಲ್ಲ, ಅಲ್ಲಲ್ಲ, ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನಮ್ಮ ವಿರೋಧ ಪಕ್ಷದ ನಾಯಕರು ಎಷ್ಟು ಪ್ರೀತಿ ಇದೆ ನೋಡಿ. ಇದನ್ನ ಒಪ್ಕೊಳ್ಳಿ. ಈಗ ನೋಡಿ, ಈಗ ಎದ್ದು ಮಾತಾಡಿದ್ರು, ಇಷ್ಟೊತ್ತು ತನಕ ಮಾತಾಡಿರ್ಲಿಲ್ಲ ಸರ್. ಈಗೇನು ಅಲ್ಲ ಇದು ಕರೆಕ್ಟ್. ಒಂದ್ ನಿಮಿಷ, ಇದು ಮುಂದ್ಗಡೆ ಅಲ್ಲ, ಮುಂದೆ ಅಲ್ಲ ಪರಮೇಶ್ವರ್, ನೀವು ಹೇಳಿದ್ ಸರಿ ಇದೆ. ಮುಂದ್ಗಡೆ ಅನ್ವಯ ಏನಾಗುತ್ತೆ, ಅದಕ್ಕಿಂತ ಹೆಚ್ಚು ಹಿಂದೆಗಡೆ ಅನ್ವಾಗುತ್ತೆ. ಡಿಸ್ಟೆನ್ಸ್ ಅಲ್ಲಿ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಆಯ್ತು, ಮುಂದುವರಿಸಿ. ಈಗ ಸಭಾಧ್ಯಕ್ಷರೇ, ಬೇಗ ಮುಗಿಸಿ. ಅಲ್ಲ ಮುಗಿಸಿರಿ, ಏನು ಉದ್ದ ಏನು ವಿಚಾರ ಏನಿಲ್ಲ. ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು ಏನು ಅಂದ್ರೆ, ಅಲ್ಲಿ ಆ ಒಂದು PFI ಕಾರ್ಯಕರ್ತರು ನಡ್ಕೊಂಡಿರುವಂಥ ರೀತಿ ಯಾರೂ ಒಪ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತೇನು ವಕೀಲರ ಮೇಲೆ ಕೇಸ್ ಹಾಕಿರುವಂಥದ್ದು ಅದು ನ್ಯಾಯಬದ್ಧವಾಗಿಲ್ಲ. ಕಾನೂನಲ್ಲಿ ಅವಕಾಶ ಇರ್ಬೋದು, ಕಾನೂನಲ್ಲಿ ಅವಕಾಶ ಇದೆ ಅಂದ್ಬಿಟ್ಟು ಈ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಸಂಘಟನೆಯಲ್ಲಿ ಒಂದು ಅಸೋಸಿಯೇಷನ್ ಮೇಲೆ ಅಲ್ಲಿ ಪದಾಧಿಕಾರಿಗಳ ಮೇಲೆ ಒಟ್ಟು 40 ವಕೀಲರ ಮೇಲೆ ಕೇಸ್ ಹಾಕಿರುವಂಥದ್ದಿದೆ. ಹಾಗಾಗಿ ಇಲ್ಲೆಲ್ಲ ಒಂದು ಕಡೆ ಕಾನೂನನ್ನ ದುರ್ಬಳಕೆಯನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಈ ಕೇಸನ್ನು ದಾಖಲು ಮಾಡಿರುವಂಥದ್ದು ಆ ತನ್ವೀರ್ ಹುಸೇನ್ ಅಂತ ಏನು ಸಬ್ ಇನ್ಸ್ಪೆಕ್ಟರ್ ಇದ್ದಾರೋ ಆ ಒಂದು ಕ್ಷೇತ್ರದಲ್ಲಿ ಠಾಣಾ ಅಧಿಕಾರಿಗಳು ಅವರ ಒಂದು ಕೈವಾಡವೇ ಇರೋದು. ಮುಖ್ಯವಾಗಿ ಅಲ್ಲಿ ತನ್ವೀರ್ ಹುಸೇನ್ ಅವರ ಕೈವಾಡ, ನಿಮ್ಗೆ ಹೇಳ್ಬೇಕು ಅಂದ್ರೆ ತನ್ವೀರ್ ಹುಸೇನಿನ ಕೈವಾಡನೇ ಇರೋದು ಅಲ್ಲಿ. ಅವರೇ ಇವಾಗ ಹೇಳ್ಬೇಕು ಅಂದ್ರೆ ಆ ಜಿಲ್ಲೆ ನಾನು ಕೇಳ್ಪಟ್ಟ ಹಾಗೆ ಅಲ್ಲಿನ SP ಅವರು, ಅಡಿಷನಲ್ SP, DYSP ಯಾರು ಮಾತು ಕೇಳ್ತಾರೆ ಅಂದ್ರೆ, ಈ ತನ್ವೀರ್ ಹುಸೇನ್ ಹೈರಾರ್ಕಿನಲ್ಲಿ ಪೊಲೀಸ್ ಇಲಾಖೆ, ಗೃಹ ಇಲಾಖೆನಲ್ಲಿ ಯಾರ ಕೆಳಮಟ್ಟದ ಅಧಿಕಾರಿ, ಮೇಲ್ಮಟ್ಟಿನ ಅಧಿಕಾರಿ ಕೇಳೋದು ಅಪರೂಪ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಆ ತನ್ವೀರ್ ಹುಸೇನ್ ಹೇಳೋದೇ ನಡೆಯುವಂಥದ್ದಿದೆ. ಹಾಗಾಗಿ ಇಲ್ಲಿ ಇವತ್ತು ವಿನಾಕಾರಣ ಈ ವಕೀಲರ ಮೇಲೆ ಕೇಸ್ ದಾಖಲು ಮಾಡಿರುವಂಥದ್ದನ್ನ ವಾಪಸ್ ತಗೋಬೇಕು. ಮತ್ತೇನ ಠಾಣಾ ಅಧಿಕಾರಿಗಳು ತನ್ವೀರ್ ಹುಸೇನ್ ಇದ್ದಾರೆ, ಅವ್ರನ್ನ ತಕ್ಷಣ ಏನು ಇವತ್ತು ನೋಡಿ ಏನು ಪ್ರತಿಷ್ಠೆಯಾಗಿ ತಗೊಂಡು ಒಬ್ಬ ಆ ವ್ಯಕ್ತಿ ಮಾಡಿರುವಂತದ್ದು ಅಸೋಸಿಯೇಷನ್ ಅಲ್ಲಿ ನೀವು ನೋಡಿ, ಇವತ್ತೇನು ಯಾರು ವಕೀಲರು ಯಾರ ಮೇಲೆ ದೌರ್ಜನ್ಯ ಮಾಡಿರೋದು ಅಥವಾ ಏನಾದ್ರು ಬಡ್ದಿರೋದು ಇನ್ನೇನಾದ್ರು ಯಾರಿಗೂ ಹೋಗಿ ತೊಂದರೆ ಕೊಟ್ಟಿರೋದು ಏನಿಲ್ಲ. ಅವರಲ್ಲಿರುವಂತ ಸಹೋದ್ಯೋಗಿ ಕೊಲೀಗನ ಮೇಲೆ 16 ವರ್ಷದಿಂದ ಸಮಸ್ಯೆ ಇರೋದನ್ನ ಅವ್ರನ್ನ ವಜಾ ಮಾಡಿರೋದಕ್ಕೆ ಇಷ್ಟು ತೀವ್ರವಾಗಿ ಅವ್ರನ್ನ ಹೋಗಿ ಬೆದರಿಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದೆ. ಹಾಗಾಗಿ ಇವತ್ತೇನು ತನ್ವೀರ್ ಹುಸೇನ್ ಅನ್ನ ಇವತ್ತು ಸರ್ಕಾರವನ್ನ ಗೃಹ ಸಚಿವರು ಇದನ್ನ ಇಷ್ಟು ಏನು ಒಂದು ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಸರಿಯಲ್ಲ. ಯಾರು ದಯವಿಟ್ಟು ತನ್ವೀರ್ ಹುಸೇನ್ ಮೇಲೆ ನೀವು ತಕ್ಷಣ ಕ್ರಮವನ್ನು ವಹಿಸಬೇಕು, ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದು ಆಗ್ಬೇಕು ಅನ್ನುವಂಥದ್ದು ನಮ್ಮ ಮತ. ಇಲ್ದರೆ ಇದು ಪ್ರತಿಭಟನೆ ಮುಂದುವರಿಯುತ್ತೆ, ಇನ್ನೂ ಹೆಚ್ಚಾಗುವಂಥದ್ದು ಆಗುತ್ತೆ. ಯಾರು ಉಪಮುಖ್ಯಮಂತ್ರಿಗಳ ಜಿಲ್ಲೆಯವರೇ ಮಾತಾಡಲಿ. ಅಧ್ಯಕ್ಷರೇ, ಬೆಂಗಳೂರು ನಾವು ಒಪ್ಕೊಳ್ಳಲ್ಲ ಸರ್, ರಾಮನಗರನೇ ನಿಮ್ದು ಸರ್. ಇಲ್ಲ, ಇದು ಎಲ್ಲೆಲ್ಲೋ ಹೋಗಿ ರಾಜಕಾರಣ, ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿ ಬ್ಲಡ್ ಮೇಲೆ ಹೊರಟೋಗ್ಬಿಟ್ಟಿದೆ. ಇದು ನನಗೂ ಆಶ್ಚರ್ಯ ಆಯಿತು. ಈಗ ಇಷ್ಟೊಂದು ಚೆನ್ನಾಗಿದೆ ಈ ಬ್ಲಡ್ ರಿಲೇಷನ್.
ಸತ್ಯ ಹೇಳಿದಿರ ಆಯ್ತು ಅಲ್ಲಿ